ಕುಂಭರಾಶಿಯವರಿಗೆ 2026 ಹೇಗಿರುತ್ತೆ ಮತ್ತು ಅವ್ರು ಮಾಡ್ಬೇಕಾಗಿರೋ ಪರಿಹಾರಗಳೇನು? ಬಹಳ ರೀತಿಯ ಒಂದು ತಪ್ಪುದ್ರೆ ಇನ್ನೊಂದು ಕಷ್ಟ ಸಮಸ್ಯೆಗೆ ಸಿಕ್ಕಾಕೊಂಡು 2025ರಲ್ಲಿ ಬಹಳ ನರಳಿರುವಂತವರು ಈ ಒಂದು ಕುಂಭರಾಶಿಯವರು. 2026 ನಿಮ್ಮದು ಹೇಗಿರುತ್ತೆ ಅಂತ ಹೇಳೋದಾಯ್ತು ಅಂದ್ರೆ, ಈ ವರ್ಷ ಸ್ವಲ್ಪ ಕೆರಿಯರ್ ಅಲ್ಲಿ ಗ್ರೋತ್ ಆಗುವಂತದ್ದು, ಒಂದು ಮನೆ ಖರೀದಿ ಮಾಡ್ತಕ್ಕಂತಹ ಯೋಗ, ಒಂದು ಕಾರು ಖರೀದಿ ಮಾಡ್ತಕ್ಕಂತಹ ಯೋಗ ಖಂಡಿತವಾಗ್ಲೂ ಕೂಡ ಬರುತ್ತೆ. ಜೊತೆಗೆ 7.5 ಪೂರ್ಣವಾಗಿ ಇನ್ನೂ ಮುಗ್ದಿಲ್ಲ, ಕೊನೆ ಫೇಸ್ ಅಲ್ಲಿ ಇರೋದ್ರಿಂದ ಕುಂಭರಾಶಿಯವರು ಯಾವುದೇ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ 7.5 ಮುಗಿತಕ್ಕಂಥದ್ದು 2028ರಲ್ಲಿ ಮುಗಿಯುತ್ತೆ. ಅಲ್ಲಿವರೆಗೂ ಸ್ವಲ್ಪ ಅಡೆತಡೆಗಳನ್ನೋದು ಇದ್ದೇ ಇರುತ್ತೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಹಾಗೆ ಆಗಸ್ಟ್ ಸೆಪ್ಟೆಂಬರ್ ಸಂದರ್ಭದಲ್ಲಿ ವಿವಾಹಗಳು ಕೂಡ ಮೂಡಿ ಬರುವಂತಹ ಲಕ್ಷಣ ಇರೋದ್ರಿಂದ ಕುಂಭರಾಶಿ ಎಲ್ರಿಗೂ ಕೂಡ ಇದರಿಂದ ಶುಭವಾಗುವಂತಹ ಲಕ್ಷಣಗಳು ಬರುತ್ತೆ. ಕುಂಭರಾಶಿಯವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂದ್ರೆ, ಹನುಮಾನ್ ಚಾಲೀಸವನ್ನ ಓದ್ತಾ ಇರ್ತೀರಿ ಬಹಳಷ್ಟು ಜನ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಂದು ಸ್ವಲ್ಪ ನರಳಾಟ ಮಾಡ್ತಾ ಇದ್ರೆ ಅಥವಾ ಕಷ್ಟದಲ್ಲಿರುವಂತವರಿಗೆ ನಿಮ್ಮ ಕೈಲಿ ಆಗುವಂತಹ ಒಂದು ಸಹಾಯವನ್ನ ಮಾಡಿ, ಇದರಿಂದ ನಿಮಗೆ ಶುಭವಾಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಧನ ವಶೀಕರಣ ಬ್ರೇಸ್ಲೆಟ್ ಅನ್ನ ಎಲ್ಲರೂ ಕೂಡ ಧರಿಸ್ಕೊಳ್ಳಿ. ಎಲ್ರಿಗೂ ಕೂಡ ಶುಭವಾಗ್ಲಿ. ನಮಸ್ಕಾರ.